ಇವತ್ತು ಹೋಗಲು ಬಂಡೆ ಸರ್ವೆ ನಂಬರ್ 99ರಲ್ಲಿ ಏನು ಹಲವಾರು ಜನ ಅಕ್ರಮವಾಗಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದಂಥ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದು, ಅದನ್ನ ಸರ್ಕಾರ ಮತ್ತೆ ಮರುವಶಕ್ಕೆ ತಗೊಂಡಾಗ ಇಲ್ಲಿದ್ದಂಥ ಹಲವಾರು ಮನೆಗಳನ್ನ ಗುಡಿಸಲುಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸ ಆಯ್ತು. ಅದಾದಾಗ ಇದೇನು ಬಹಳ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು, ಅಲ್ಲಿನ MP MLA ಅವರು ಬಂದ್ರು, ಅದರಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಅಲ್ಪಸಂಖ್ಯಾತರ ಪರವಾಗಿಯೇ ಅವರು ಧ್ವನಿಯನ್ನು ಎತ್ತಿದ್ರು ಮತ್ತು ಪಾಕಿಸ್ತಾನ ಕೂಡ ಟ್ವೀಟ್ ಅನ್ನ ಮಾಡ್ತು. ಇದು ರಾಜಕೀಯವಾಗಿ ಮಾಡಿ ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಿಯಾಗಿ ಅರಾತುರಿಯಲ್ಲಿ ಎಲ್ಲರೂ ಕೂಡ ಇಲ್ಲ ಭೇಟಿಯನ್ನು ಕೊಟ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡದೆ ನಾವು ಎಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಹೊರಟೋದ್ರವರು. ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಮತ್ತು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರ ತಂಡ ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟು ಹೋಗಿದ್ರು. ಅದಾದ್ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಂತ BY ವಿಜಯೇಂದ್ರ ಅವರು 5 ಜನಗಳ ಒಂದು ತಂಡವನ್ನ ಸತ್ಯಶೋಧನ ಅಲ್ಲಿ ಏನು ವಾಸ್ತವ ಇದೆಯೋ ಅದೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದಾಸರಳ್ಳಿ ಶಾಸಕರಂತ ಮುನ್ರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಂತ ನಮ್ಮ ಹರೀಶ್ ಅವರು, ರಮೇಶ್ ಗೌಡರು, ನವೀನ್ ಅವರು ಮತ್ತು ನಮ್ಮ ಮೇಡಮ್ ಅವರ ಜೊತೆಯಲ್ಲಿ ಸೇರಿ 5 ಜನದ ಒಂದು ತಂಡವನ್ನ ಮತ್ತು ಭಾಸ್ಕರ್ ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ನಾವು ಇದಕ್ಕೆ ಬರೋದಕ್ಕೆ ಮೊದಲೇನೆ ನಾವೊಂದು ಪೂರ್ವಭಾವಿ ಸಭೆಯನ್ನು ಕೂಡ ಕಚೇರಿಯಲ್ಲಿ ಮಾಡಿ ಏನೇನು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನ ಮಾಡಿದ್ವಿ. ಈ ಜಾಗವನ್ನ ಮೊದಲು 5 ಎಕರೆ ಜಾಗವನ್ನ 2014ರಲ್ಲಿ ಹಸ್ತಾಂತರ ಮಾಡ್ತಾರೆ. ಒಟ್ಟು 5 ಎಕರೆ 1, 9 ಎಕರೆ 36 ಗುಂಟೆ 1 ಹಸ್ತಾಂತರವನ್ನು ಮಾಡ್ತಾರೆ. ಇದನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನ ಪೊಸಿಷನ್ ಕೊಡ್ತಾರೆ 2015ರಲ್ಲಿ. ಯಾವುದೇ ಜಾಗವನ್ನ ಮಂಜೂರು ಮಾಡಿದ್ದಾದ್ಮೇಲೆ ಪೊಸಿಷನ್ ಕೊಡಬೇಕಾದ್ರೆ ಕ್ಲಿಯರ್ ಜಾಗ ಇದ್ರೆ ಮಾತ್ರನೇ ಹಸ್ತಾಂತರ ಮಾಡೋದು ಮತ್ತು ತಗೊಂಡವರು ಕೂಡ ನಮಗೆ ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಜಾಗವನ್ನು ಕೊಡಬೇಕು ಅಂತ ಹೇಳಿ. ಅವರ ಪ್ರಕಾರ 2015ರಲ್ಲಿ ಏನು ಹಸ್ತಾಂತರವನ್ನು ಮಾಡಿದಾಗ ಇಲ್ಲಿ ಯಾವುದು ಒಂದು ಕೂಡ ಮನೆಗಳಿಲ್ಲ, ಕ್ಲಿಯರ್ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯವರು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ. ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಕೂಡ ಅದನ್ನ ತಗೊಂಡಿದ್ದಾರೆ. ಇಲ್ಲಿ ಇದಾದ್ಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 100ಕ್ಕೆ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದ್ರೆ ವಾಸಿಂ ಅನ್ನೋನ್ ಕೊಡ್ಸಿರೋದು ಅವನ ಹೆಸರು ಇಟ್ಕೊಂಡ್ಬಿಟ್ಟವನೇ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತ ಹೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಬಹಳ ಹತ್ರದಲ್ಲಿ ಇರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ 2-3 ಮಾತಾಡಿರ್ತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ. ಅವರು 4 ಲಕ್ಷಕ್ಕೆ 3 ಲಕ್ಷಕ್ಕೆ 3.5 ಲಕ್ಷಕ್ಕೆ ದುಡ್ಡು ತಗೋ, ಇಲ್ಲಿ ಗುಡಿಸ್ಲು ಹಾಕ್ಸು, ಅದನ್ನ ಬಾಡಿಗೆ ಕೊಡು, ಇವರೇ ಕೆಲವರು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇವ್ರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ರು. ಯಾವಾಗ ಇಶ್ಯೂ ಆಯ್ತೋ ಅಗ್ರಿಮೆಂಟ್ ಪೇಪರ್ಗಳೆಲ್ಲ ವಾಪಸ್ ಕಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಅದೊಂದು ಇಶ್ಯೂ ಆಗ್ತದೆ ಅಂತ ಹೇಳಿ. ಇವತ್ತು ಯಾರಾದ್ರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಭೂ ಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು. ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ. ಇವನು ಇಷ್ಟು 100 ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನ ತಗೊಂಡು ಅವ್ರ ಅಮಾಯಕರು ಬಾಂಗ್ಲಾದವರು ಇನ್ನೊಬ್ರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಕ್ ಬಂದವ್ರೆ. ಅವರೆಲ್ಲ ಕೂಡ ಅವ್ರಿಗೆ ಆಧಾರ್ ಕಾರ್ಡ್ಗಳು, ವೋಟರ್ ID ಕಾರ್ಡ್ಗಳೆಲ್ಲ ಕೂಡ ಮಾಡವ್ರೆ. ಅದನ್ನು ಕೂಡ ವೆರಿಫಿಕೇಶನ್ ಈಗ ನಾವು ಅಧಿಕಾರಿಗಳಿಗೆ ಕೂಡ ನಾವು ಕೊಡ್ತಾ ಇದೀವಿ. ನಾವು DIG ಅವರು ನಮ್ಮ ಈ ಸೌತ್ ಝೋನ್ ಏನು ಆಧಾರ್ ಕಾರ್ಡ್ ಇತ್ತು, ಬಟ್ ಅವ್ರು ಹೇಳಿದ್ರು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಜಿನಿಯನ್ನ ಏನು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳವ್ರೆ. ಅದನ್ನು ಕೂಡ ಈಗ ನಾವು ಮಾಡ್ತಾ ಇದೀವಿ. ಒಂದು ಇಲ್ಲಿ ಏನು ಅಂತಂದ್ರೆ ಇವತ್ತು ಸರ್ಕಾರ ಏಕಾಏಕಿ ವೇಣುಗೋಪಾಲ್ ಅವರು ಹೇಳಿದ್ರು, ಆ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತ ಹೇಳಿ ಅಲ್ಲಿನ ರಾಜಕೀಯ ತೆವಲಿಗೋಸ್ಕರ ಇಲ್ಲಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ 20,000 ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಮನೆಗಳನ್ನು ಕಟ್ಟಿದೀವಿ. 6 ವರ್ಷಗಳಿಂದ 1 ಲಕ್ಷ ಕಟ್ಟಿದವರಿಗೆ ಇನ್ನೂ ಒಂದು ಮನೆಯನ್ನು ಕೂಡ ವಿತರಣೆ ಮಾಡಿಲ್ಲ. 1 ಲಕ್ಷ ಕಟ್ಟಿ ಅವರು ತಾಲಿ ಇಟ್ಟೋ ಇನ್ನೊಂದು ಮಾಡೋ, ಯಾಕಂದ್ರೆ ಈಗಾಗಲೇ ಅಲ್ಲೆಲ್ಲ ಮುತ್ತಿಗೆ ಕೂಡ ಹಾಕೊಂಡವ್ರೆ. ನನ್ನ ಕ್ಷೇತ್ರದಲ್ಲಿ ನಾನೇ ಉದಾಹರಣೆ ಇರ್ತಕ್ಕಂಥದ್ದು. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಬೈಯಪ್ಪನಹಳ್ಳಿ ಹತ್ರ ಇಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಂದು ಕಾನೂನು ಐತೆ. 5 ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವನು ವಾಸ ಇರಬೇಕು. ವಾಸ ಇರೋದಕ್ಕೆ ಕಂದಾಯ ಅಧಿಕಾರಿಗಳು ವಾಸದ ದೃಢೀಕರಣ ಪತ್ರವನ್ನ ಕೊಡಬೇಕಾಗ್ತದೆ.
ಮತ್ತೆ ಅವರು ಆನ್ಲೈನಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಆನ್ಲೈನಲ್ಲಿ ಫಸ್ಟು ಈಗ 50,000 ಮಾಡವ್ರೆ. ಆನ್ಲೈನಲ್ಲಿ ಹಾಕಿದ್ದಾದ್ಮೇಲೆ ಅದು ಒಂದು 50% ಆನ್ಲೈನಲ್ಲಿ, ಅಂದರೆ ನೇರವಾಗಿ ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಹಾಕ್ಬೋದು. ಆಫ್ಲೈನು ಇಲ್ಲಿನ ಶಾಸಕರ ಡಿಸ್ಕ್ರಿಷನರಿ 50% ಇರ್ತದೆ. ಅವ್ರು ಸದ್ಯಕ್ಕೆ ಇನ್ನೂ ಒಂದು ಮನೇನೂ ಕೊಟ್ಟಿಲ್ಲ, ಅವ್ರದ್ದು ಆನ್ಲೈನ್ ಪೂರ್ತಿ ಬುಕ್ ಆಗೋಯ್ತು. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥದ್ದು 10%. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಎಲ್ಲರೂ ಬರ್ತಾರೆ. ಅದರಲ್ಲೂ ಕೂಡ ಈಗ ಬೈಯಪ್ಪನಹಳ್ಳಿಯಲ್ಲಿ ಉಳಿದಿರ್ತಕ್ಕಂಥದ್ದು 58 ಮನೆ ಮಾತ್ರನೇ. ಯಾವುದು ಅಲ್ಪಸಂಖ್ಯಾತರು ಕೊಡಬೇಕಾಗಿರ್ತಕ್ಕಂಥ ಕೋಟ. ನಾವು 200 ಜನಕ್ಕೂ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ 260 ಮನೆ ಪ್ರಾರಂಭದಲ್ಲಿತ್ತು, ಜನ ಇತ್ತು, ಎಲ್ಲ ಕೊಟ್ಟರು. ಆದರೆ ಈಗ ನಿನ್ನೆ ನಾವು ಎಲ್ಲ ವರದಿಯನ್ನು ತಗೊಂಡು ಅಧಿಕಾರಿಗಳಿಗೆ ಹೇಳಿದ್ವಿ ವಾಸ್ತವ ಕೊಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು 40 ಮೇಲೆ ಸಿಗ್ತಾ ಇಲ್ಲ ನಮಗೆ ದಾಖಲೆ ಇರ್ತಕ್ಕಂಥವ್ರು, 40 ಮೇಲೆ ನಾವು ಕೊಡೋಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಬಂದವ್ರು. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಕರೆದು ಅವರೆಲ್ಲ ಮಾಹಿತಿಯನ್ನು ಕೇಳವ್ರೆ. ಒಂದು ರಾಜೀವ್ ಗಾಂಧಿದು ಹಂಗೆ ಕೊಡೋಕ್ಕಾಗಲ್ಲ, ದೃಢೀಕರಣ ಪತ್ರ ಬೇಕು. 94 CC ನಲ್ಲಿ ಕೊಡಬೇಕು ಅಂತ ಏನಾಯ್ತು ಅಂದರೆ 2015 ಜನವರಿಗೆ ಮೊದಲು ಅವ್ರು ಮನೆ ಕಟ್ಟಿರಬೇಕು. ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರಬೇಕು. 2030 ಬೆಂಗಳೂರಲ್ಲಿ 2030ಕ್ಕೆ ಮೀರಿದಂಗೆ ಅವ್ರಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ. ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು, ಆದರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ಟರೆ 94 CC ಅಡಿಯಲ್ಲೂ ಕೂಡ ಅವ್ರಿಗೆ ಮನೆ ಮಂಜೂರಾಗಲ್ಲ, ಅದು ಪತ್ರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜೀವ್ ಗಾಂಧಿ ಗೈಡ್ಲೈನ್ಸನ್ನು ಕೂಡ ನೀವು ಉಲ್ಲಂಘನೆ ಮಾಡಿ 94 CC ಯಲ್ಲೂ ಕೂಡ ಸಕ್ರಮ ಆಗದೆ ಇರೋರಿಗೆ ನೀವು ಸರ್ಕಾರ ಹೆಂಗೆ ಮನೆ ಕೊಡೋಕ್ಕಾಗ್ತದೆ? ನೀವು ಹಂಗೇನಾರು ಕೊಡೋದಿತ್ತು ಅಂತಂದರೆ ವಕ್ಫ್ ಜಾಗ ಐತೆ, ಅವ್ರದ್ದೇ ಜಾಗ ಇದೆ, ಕೊಟ್ಕೊಳ್ಳಿ, ನಮ್ದೇನಿಲ್ಲ. ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಭಾಳ ಪ್ರೀತಿ ಇತ್ತು ಅಂತಂದರೆ ಅವ್ರ ಸ್ವಂತ ಜಾಗದಲ್ಲಿ 30-40 ಸೈಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರು ಆಮೇಲೆ ಏನೋ ಮಾಡ್ಕೊಂಡು ಹೋಗ್ತಾರೆ. ನಮಗಿಲ್ಲಿರ್ತಕ್ಕಂಥದ್ದು ಈಗ ನಾವು 5-6 ವರ್ಷಗಳಿಂದ 35,000 ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಾಕಿದ್ರು ಕೂಡ, ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ. ಇವತ್ತು ಇವರಿಗೆ S+12 ಬೈಯಪ್ಪನಹಳ್ಳಿಯಲ್ಲಿ S+12 ವಿತ್ ಲಿಫ್ಟ್ ಇರ್ತದೆ. ನಿಮ್ಗೆ ಗೊತ್ತಿರಲಿ, ಅಪಾರ್ಟ್ಮೆಂಟ್ ಮನೆಗಳು ಕೊಡ್ತು ಅಂದರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ. 5 ವರ್ಷ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, 2 ವರ್ಷ ಕಾಂಟ್ರಾಕ್ಟ್ರು, 3 ವರ್ಷ ಡಿಪಾರ್ಟ್ಮೆಂಟು. ಅದಾದಮೇಲೆ ನೀರು, ಕರೆಂಟು, ಹೊರಗಡೆ ಇರ್ತಕ್ಕಂಥದಕ್ಕೆಲ್ಲ ಕನಿಷ್ಠ ಇವರು 500ರಿಂದ 600 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು. ಇವ್ರು ಹೇಳಿದ್ರು ನಾವು ಜೆರಾಕ್ಸು ದುಡ್ಡಿಲ್ಲ ಅಂತ ಹೇಳಿದ್ರು. ಹೆಂಗೆ ಇವರು ಮೇಂಟೆನೆನ್ಸ್ ಮಾಡ್ತಾರೆ ಪಾಪ ಅವ್ರು ಬಡವರು? ಒಂದು. ಎರಡನೇದು, BBMPಯಿಂದ 5 ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳವ್ರೆ. ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಕೊಡ್ತೀವಿ. ನೀವು 10.5 ಲಕ್ಷ ಇರ್ತಕ್ಕಂಥದ್ದು 2.5 ಲಕ್ಷ ಕೊಟ್ಬಿಟ್ರೆ ಸಾಕು, ಇನ್ನೆಲ್ಲ ಸರ್ಕಾರದಿಂದ ಅಂತ ಹೇಳಿ. ನಾವು ಅಧಿಕಾರಿಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂಟಿ ಮನೆ ಇರ್ತಕ್ಕಂಥದ್ದು 5 ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ JBA ಏನು ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಪೌರ ಕಾರ್ಮಿಕರು ಈ ಥರ ಏನಿರ್ತಲ್ಲ ಅಂಥವ್ರಿಗೆ ಕೊಡೋದಕ್ಕೆ ಅದು ರಿಸರ್ವೇಷನ್ ಇಟ್ಟಿರ್ತಕ್ಕಂಥದ್ದು. ನೀವು BBMPಯಿಂದ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ 5 ಲಕ್ಷ ರೂಪಾಯಿ ನೀವು ಹೆಂಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಕೈಲಿ ಆಗೋದೇ ಇಲ್ಲ. ಅದ್ರು ಹಂಗಾಯ್ತು ಅಂತಂದರೆ ನಾವು BBMP ಗ್ರ್ಯಾಂಟ್ ಎಲ್ಲ ನಮ್ಮ ಹಳ್ಳಿ ಕಡೆ ಹಾಕ್ಕೊಂತೀವಿ, ಅಲ್ಲೂ ಮನೆಗಳು ಕೊಡ್ತೀವಿ. ನೀವೇನು ಕಾನೂನು ಬದಲಾಯಿಸೋಕ್ಕಾಗ್ತದೆ? ಈ ಥರ ಸುಮ್ಮನೆ ಬಂದವರೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದು ಅಸಾಧ್ಯವಾದ ಮಾತು. ಸುಮ್ಮನೆ ಬಡವರಲ್ಲಿ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕ್ಕೊಂಡು ಕೇರಳದಿಂದ ಬಂದು ಊಟಗಳು ಹಾಕ್ಕೊಂಡು ಕುತ್ಕೊಂಡವ್ರೆ. ಇದು ಯಾವುದು ಕೂಡ ಅಲ್ಲ. ಇವರು ಸರ್ಕಾರ ಇವ್ರ ಕಿವಿಯಲ್ಲಿ ಹೂವು ಇಡ್ತಾ ಐತೆ. ಇಲ್ಲಿನ ಶಾಸಕರು, ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಸ್ಥಳಕ್ಕೆ ಏನಾದರೂ ಬಂದವ್ರ ಸ್ಟೇಟ್ಮೆಂಟ್ ಏನಾರ ಕೊಟ್ಟವ್ರ? ಅವ್ರೇನಾರ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಾನೇ ಹೇಳ್ತಾರೆ, ಕೊಡೋಕ್ಕಾಗಲ್ಲ ಅಂತಲೇ ಅವ್ರು ಹೇಳೋದು. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ಲ ಕಡೆಗೆ. ಬರಲಿ ಅವರು. ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಪರಿಹಾರ ಮಾಡಬೇಕಲ್ವ? ಯಾಕೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ? ಸೊ ಇದಿರ್ತಕ್ಕಂಥದ್ದು. ಸೊ ನಾವು ಇನ್ನೊಂದು 2 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಸರ್ವೆ ನಂಬರು, ಯಾವಾಗ ಹಸ್ತಾಂತರ ಆಯಿತು, ಯಾವಾಗ ಮನೆಗಳು ಕೊಟ್ಟರು, ಗೂಗಲ್ದು ಮತ್ತು ಎಲ್ಲ ಕಾನೂನುಗಳು ಎಲ್ಲವನ್ನು ಕೂಡ ಸಮಗ್ರವಾದಂಥ ಒಂದು ವರದಿಯನ್ನು ತಯಾರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದನ್ನು ಕೊಡ್ತೀವಿ. ಅದಾದಮೇಲೆ ಅದನ್ನು ರಾಜ್ಯಾಧ್ಯಕ್ಷರು ತೀರ್ಮಾನದ ಮೇಲೆಗೆ ಅದನ್ನು ಗವರ್ನರ್ ಕೊಡ್ತಕ್ಕಂಥದ್ದು, ಇಲ್ಲ ನ್ಯಾಯಾಲಯದಲ್ಲಿ ಅದನ್ನು ಇವರೇನಾರ ನಾವು ಕಾಯ್ತಾ ಇದ್ದೀವಿ. ಏನಾರ ಮಳೆ ಅಲರ್ಟ್ ಆಯಿತು ಅಂದರೆ, ವ್ಯತಿರಿಕ್ತವಾಗಿ ಏನಾರ ಕೊಡ್ತು ಅಂದರೆ 100% ಕೋರ್ಟ್ಗಂತೂ ಹೋಗೋರು ಭಾಳಷ್ಟು ಜನ ಅವ್ರೆ. ಈಗಾಗಲೇ ಫಲಾನುಭವಿಗಳು ನಮ್ಗೆ ಕೊಡದೇ ಇರೋರಿಗೆಲ್ಲವೋ ಗಲಾಟೆ ಮಾಡ್ತಾವ್ರೆ. ಮತ್ತು ನೀವು 2.5 ಲಕ್ಷ ರೂಪಾಯಲ್ಲಿ ಇವ್ರು ಕೊಟ್ಟರೆ ನಮ್ಮವ್ರು ಏನು ಮಾಡಿದ್ರು? ಸ್ಥಳೀಯರು ಏನು ಮಾಡಿದ್ರು? ನೀವು ಅವ್ರಿಗೆ 2.5 ಲಕ್ಷದಲ್ಲೇ ಕೊಡಬೇಕು, 10.5 ಲಕ್ಷ ಕಟ್ಟೋದೇ ಇಲ್ಲ. ಒಂದ್ಸರಿ ಇವ್ರು ಹೇಳಿದ್ಮೇಲೆ ಅವ್ರಿಗೆಲ್ಲ ಕೊಡ್ತಾರೆ? 2.5 ಲಕ್ಷದಲ್ಲೇ ಮನೆ ಕೊಡಬೇಕಾಗ್ತದೆ. ಏನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆನ? ಒಂದು. ಎರಡನೇದು, ಈಗ ನಾವು ರಾಜಕಾರಣಿಗಳಿದ್ದೀವಿ ಅನ್ಕೊಡ್ರಿ, ಇಲ್ಲಿ ಕೊಟ್ಟಾಗ ನಾವು ಸುಮ್ಮನೆ ಇರ್ತೀವಾ? ನಾನು ಒಂದು 100 ಗುಡಿಸ್ಲು ಹಾಕ್ತೀನಿ ಒಂದೇ ದಿನದಲ್ಲಿ, ಹೊಡೆದಾಕ್ರಿ ಗುಡಿಸ್ಲು, ತಿರ್ಗಿ ಅವ್ರು ಪರಿಹಾರ ಕೊಡ್ರಿ, ಮನೆ ಕೊಡ್ರಿ. ಇದು ಹಾಗೆ ಆಗ್ತದೆ, ಇಡೀ ರಾಜ್ಯದಲ್ಲಿ ಆಗ್ತದೆ. ಎಷ್ಟು ಕಡೆ ರಾಜಗಾಲುವೆ ಮೇಲೆ ಮನೆ ಕೊಟ್ಟವ್ರಿಗಿಲ್ಲ, ಕೆರೆ ಪಕ್ಕದಲ್ಲಿರೋ ಹೊಡೆದಾಕಿದ್ದೀವಿ, ಅವ್ರಿಗೆ ಇಲ್ಲಿವರೆಗೂ ಮನೆ ಕೊಟ್ಟಿಲ್ಲ. ನೆರೆ ಪರಿಹಾರದಲ್ಲಿ ಅವ್ರಿಗಿಲ್ಲ.
ಒತ್ತುವರಿ ಕೆಲವರು ಯಾರೋ ಬಡವರು ಬಗ್ಗರು ಸರ್ಕಾರಿ ಜಾಗದಲ್ಲಿ ಅದನ್ನು ಹೊಡೆದಾಕವ್ರೆ, ಅವ್ರಿಗೂ ಕೂಡ ಕೊಟ್ಟಿಲ್ಲ. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ನೀವು ಓಟಿನ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಇಲ್ಲ ಇದ್ರದ್ದು. ಅದಕ್ಕೋಸ್ಕರನೇ ನಮ್ಮ ಹತ್ರ ಎಲ್ಲ ದಾಖಲೆಗಳೈತೆ. ಪ್ರತಿಯೊಬ್ಬರದು ಇಲ್ಲಿ ಏನು 260 ಜನ ಅವರೇ, ಅಷ್ಟು ಜನದು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅಪ್ಲಿಕೇಶನ್ನು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ದೀವಿ. ಯಾರ್ಯಾರು ದುಡ್ಡು ವಸೂಲಿ ಮಾಡವ್ರೆ ಅದನ್ನ ವಾಯ್ಸ್ ರೆಕಾರ್ಡ್ಗಳು ಕೂಡ ನಮ್ಮ ಹತ್ರ ಐತೆ. ಅದನ್ನು ಡೀಟೈಲ್ ಆಗಿ ನಾವು ಸತ್ಯಶೋಧನಾ ಸಮಿತಿ ವತಿಯಿಂದ ವರದಿಯನ್ನು ಕೊಡ್ತೀವಿ.